ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಪ್ರಾಡಕ್ಟ್ ಬರೋದಿದೆ, ಹಾಗಾಗಿ ಇನ್ನು ಮುಖ ತೊಳೆದಿಲ್ಲ. ಬೆಳಗ್ಗೆನೇ ಬ್ಲಾಗ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಒಣಗಾಕೊಂಡಿದ್ದೀನಿ. ಸ್ವಲ್ಪ ಬಿಸಿಲು ಬೇಕಿತ್ತು, 2-3 ಡೇಸಿಂದ ಬಿಸಿಲಿರಲಿಲ್ಲ. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ, ಹಾಗಾಗಿ ಎಲ್ಲದನ್ನು ಒಣಗಾಕೊಂಡಿದ್ದೀನಿ. ಎಲ್ಲ ಪೌಡರ್ ಮಾಡಿಸೋದಕ್ಕೆ ಹೋಗಬೇಕು. ಏನೂ ಇಲ್ಲ, ಬೆಳಗ್ಗೆನೇ ಯಾಕೆ ಮಾಡಿದ್ದೀನಿ ಮುಖನೂ ತೊಳಿದೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ನೀವು, ತುಂಬ ಕಲೆಗಳಾಗಿತ್ತಲ್ವ, ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ. ಹಾಗಾಗಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಆ ಕಾರಣಕ್ಕೆ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೊಂದು ಖುಷಿ, ಇವತ್ತು ನಾನೇನೋ ಮೀಶೋಯಿಂದ ತರಿಸಿದ್ದೀನಿ. ಮೀಶೋ ಅಲ್ಲ, ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ. ಸಾಮಾನ್ಯ ಅಮೆಝಾನಲ್ಲೇ ತರಿಸೋದು. ನಾನು ಮೊನ್ನೆ ಎಲ್ಲ ಅಮೆಝಾನಲ್ಲೇ ತರಿಸಿದ್ದೆ. ಇದು ಯಾವುದೋ ಒಂದು ಪ್ರಾಡಕ್ಟು ಯಾರೋ ಒಬ್ಬರಿಗೆ ಲಿಂಕ್ ಕೇಳಿ ಕಳಿಸ್ಕೊಂಡು ನಾನು ತರಿಸ್ಕೊಂಡಿದ್ದೀನಿ. ಪ್ರಾಡಕ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ, ಅವ್ರು ಚೆನ್ನಾಗಿದೆ ಅಂತ ಹೇಳಿದರು. ಮಕ್ಕಳಿಗೆ ಸಿಂಗಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಂತೇಳಿ, ಅದಕ್ಕೆ ನಾನು ನಮ್ಮ ಪಪ್ಪಿಗೆ ಅಂತ ಹೇಳ್ಬಿಟ್ಟು, ಅವನಿಗೆ ತುಂಬ ಇಷ್ಟ ಅಲ್ವಾ ಸಾಂಗ್ ಆಡೋದು, ಹಾಗಾಗಿ ಅವನಿಗೋಸ್ಕರ ತರಿಸಿದ್ದೀನಿ. ಗೊತ್ತಿಲ್ಲ ಹೆಂಗಿದೆ ಪ್ರಾಡಕ್ಟು ಅಂತ. ಇದು ಅದಕ್ಕೆ ನಾನು ನಿಮ್ಮ ಎದುರೇ ಓಪನ್ ಮಾಡ್ತಾಯಿದ್ದೀನಿ, ನೋಡೋಣ ರಿವ್ಯೂಸ್. ಆಮೇಲೆ ನಾನು ಮನೆಯಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ, ಹಾಗಾಗಿ ಮ್ಯೂಸಿಕ್ ಎಲ್ಲ ಕೇಳಿಕೊಂಡು ಆಗತ್ತೆ ಅಂತ ಹೇಳಿ ತರಿಸಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಪುಟ್ಟದಾಗಿ ತುಂಬ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ. ಗೊತ್ತಿಲ್ಲ, ನನಗೆ ಖುಷಿ ಆಗ್ತಾಯಿದೆ. ನಾನೇ ಯಾವಾಗ ಸಾಂಗ್ ಆಡ್ತೀನಿ ಗೊತ್ತಿಲ್ಲ, ಒಟ್ಟಲ್ಲಿ ತುಂಬ ಖುಷಿ ಆಗ್ತಾಯಿದೆ. ನಾನೇನು ಸಿಂಗರ್ ಏನಲ್ಲ, ಸುಮ್ಮನೆ ಹಾಗೆ ಟೈಮ್ ಪಾಸ್ಗೆ ಸಾಂಗ್ ಆಡೋಕ್ಕೆ ಅಂತ ಹೇಳಿ. ನಮ್ಮ ಪಪ್ಪಿಗೆ ಮ್ಯೂಸಿಕ್ ಹೋಗ್ತಾನಲ್ಲ ಅವನು, ಹಾಗಾಗಿ ಅವನಿಗೆ ತುಂಬ ಖುಷಿ ಆಗುತ್ತೆ. ಇವತ್ತು ಸರ್ಪ್ರೈಸ್ ಅವನಿಗೆ, ಇವತ್ತು ಸಂಜೆ ಸ್ಕೂಲಿಂದ ಬಂದ ತಕ್ಷಣ. ನೋಡೋಣ, ಅದಕ್ಕೆ ಒಂದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಹೆಂಗೆ ಯೂಸ್ ಮಾಡಬೇಕು ಏನು ಗೊತ್ತಿಲ್ಲ ನನಗೆ. ಇವಾಗ ವಿಡಿಯೋ ನೋಡಿಕೊಂಡು ನಾನು ಇದನ್ನು ಓಪನ್ ಮಾಡಿ ಯೂಸ್ ಮಾಡಿ ನಂತರ ನಾನು ನಿಮಗೆ ಒಂದು ರಿವ್ಯೂಸ್ ಕೊಡ್ತೀನಿ. ಓಪನ್ ಮಾಡಿದಾಗ ಮಾತ್ರ ತುಂಬ ಕ್ಯೂಟಾಗಿದೆ, ನೋಡೋದಕ್ಕೆ ತುಂಬ ಕ್ಯೂಟಾಗಿದೆ. ಓಪನ್ ಮಾಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಇಲ್ಲಿ ಚಾರ್ಜಿಂಗ್ದೆಲ್ಲ ಇದೆ, ಏನಿದೆ ನೋಡಿಕೊಂಡು ಬ್ಲೂಟೂತ್ ಎಲ್ಲ ಕನೆಕ್ಟ್ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು. ನೋಡೋಣ, ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು ನನ್ನ ಮುಖದಲ್ಲಿ ಕಲೆ ಎಲ್ಲ ಕಡಿಮೆ ಆಗ್ತಾ ಇದೆ. ಆ್ಯಕ್ಚುಲಿ ಸ್ವಲ್ಪ ಬ್ರೈಟ್ನೆಸ್ ಬರ್ತಾ ಇದೆ ಫೇಸ್ ಎಲ್ಲ. ಇಲ್ಲಿ ನೋಡಿ, ನೆಕ್ ಭಾಗ ಎಲ್ಲ ಎಷ್ಟು ಕಡಿಮೆ ಆಗಿದೆ. ನನಗೆ ಯಾವುದೇ ರೀತಿ ಫಿಲ್ಟರ್ ಹಾಕಿಲ್ಲ, ವಿತೌಟ್ ಫಿಲ್ಟರ್ ಎಲ್ಲ ಮಾಡ್ತಾ ಇರೋದು. ಅದಕ್ಕೇ ಇಷ್ಟು ದಿನ ನೋಡ್ತಾ ಇದ್ರಲ್ಲ ಎಷ್ಟು ಪಿಂಪಲ್ಸ್ ಆಗಿತ್ತು, ಕಲೆಗಳಾಗಿತ್ತು, ಇದೆಲ್ಲ ಮತ್ತೆ ಹೋಗ್ತಾ ಇದೆ. ಇದೆಲ್ಲ ಕಲೆಗಳೆಲ್ಲ ಹೋಗ್ತಾ ಇದೆ. ಯಾಕೆ ಅಂತ ಕೇಳ್ತಾ ಇದ್ದೀರಾ. ನಾನು ಗೋಟ್ ಮಿಲ್ಕ್ ಸೋಪ್ ಮಾಡ್ಕೊಂಡಿದ್ದೀನಿ ಈ ಸರಿ. ಅದು ತುಂಬ ಚೆನ್ನಾಗಿದೆ. ಗೋಟ್ ಮಿಲ್ಕ್ ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿ ಎಲ್ಲರೂ ರಿವ್ಯೂಸ್ ಕೊಡ್ತಾಯಿದ್ರು. ಅದ್ರ ಬಗ್ಗೆನೇ ಎಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಿದೆ ಗೋಟ್ ಮಿಲ್ಕ್ ಸೋಪ್, ಬೇಸ್ ಚೆನ್ನಾಗಿದೆ ಯೂಸ್ ಮಾಡಿ ಅಂತ. ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಗೋಟ್ ಮಿಲ್ಕ್ ಸೋಪು. ಮುಂಚೆ ಎಲ್ಲ ಗ್ಲಿಸರಿಂದ ಯೂಸ್ ಮಾಡ್ತಾಯಿದ್ದೆ. ಈ ಸರಿ ಗೋಟ್ ಮಿಲ್ಕ್ ಸೋಪ್ ಯೂಸ್ ಮಾಡಿದ್ದೀನಿ. ಒಂಥರ ಖುಷಿ ಆಗ್ತಾಯಿದೆ ನನಗೆ. ಒಂದು 2-3 ಡೇಸಲ್ಲಿ ಒಂದು ಸ್ವಲ್ಪ ಗ್ಲೋನೆಸ್ ಎಲ್ಲ ಬರ್ತಾಯಿದೆ. ಆಮೇಲೆ ನಾನು 11 ಡೇಸ್ ಯೋಗ ಚಾಲೆಂಜ್ ಕೂಡ ತೊಗೊಂಡಿದ್ದೀನಿ, ಅದನ್ನು ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನಾನು ಮಾಡ್ಕೊಂಡಿರೋ ಸೋಪ್ ಯೂಸ್ ಮಾಡ್ತಾಯಿದ್ದೀನಿ. ಒಂಥರ ತುಂಬ ಖುಷಿ ಆಗ್ತಾಯಿದೆ, ಸಖತ್ ಖುಷಿ ಆಗ್ತಾಯಿದೆ. ನನಗೆ ನಾನೇ ಎಲ್ಲ ರೆಡಿ ಮಾಡಿಕೊಂಡು ರೆಮಿಡೀಸ್ ಎಲ್ಲ ಮಾಡ್ಕೋತಾ ಇರ್ತೀನಿ. ಹಂಗಾಗಿ ಈ ಸರಿ ಸೋಪ್ ಅಂತೂ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನಮ್ಮ ಪಪ್ಪಿ ಕೂಡ ಯೂಸ್ ಮಾಡ್ತಾ ಇದ್ದಾನೆ, ಅವನಿಗೆ 12 ಇಯರ್ಸು. ಅವನಿಗೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಇದೆ. ಅವನು ಹೇಳ್ತಾ ಇದ್ದ ಸ್ಮೂತ್ ಆಗ್ತಿದೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಅವನಿಗೆ ಸಖತ್ ಖುಷಿಯಾಗಿದೆ. ಮದರ್ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನೀವು. ಇದು ಸಾಂಗ್ ಹೇಳಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನಾನು ಮ್ಯೂಸಿಕ್ ಅವ್ನು ಬಂದ ತಕ್ಷಣ ಸಂಜೆ ಅವನ ಹತ್ರ ಸಾಂಗ್ ಹೇಳಿಸಿ ಹೆಂಗೆ ಬರುತ್ತೆ ವಾಯ್ಸ್ ಎಲ್ಲ ಅನ್ನೋದನ್ನು ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.
ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಕಲೆಗಳಾಗಿತ್ತು, ಕಲೆಗಳು ಉಳಿದು ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಕಲೆಗಳು ಉಳಿದು ಬಿಡ್ತಿತ್ತು. ನೋಡ್ತಾ ಇರ್ಬೋದು ನೀವು, ನಾನು ಹಿಂಗೆ ಸ್ಕಿನ್ನ ಟೈಟ್ ಮಾಡಿದ್ರೆ ಗೊತ್ತಾಗ್ತಿದೆ ನಿಮಗೆ ಆ ಕಲೆಗಳು ಎಷ್ಟು ಉಳಿದಿತ್ತಲ್ಲ ಅದರದ್ದೆಲ್ಲ. ಇವಾಗ ಬಿಟ್ಟಾಗ ನೋಡಿ ಸ್ವಲ್ಪ ಲೈಟ್ ಕಾಣಿಸ್ತಾ ಇದೆ, ಅಂದರೆ ಎಲ್ಲ ಹೋಗ್ತಾ ಇದೆ. ಹಂಗಾಗಿ ಈ ಸೈಡು ನೀವು ನೋಡಿ ನೋಡ್ತಾ ಇರ್ಬೋದು, ತುಂಬ ಡಾರ್ಕ್ ಆಗಿತ್ತಲ್ಲ ನೆಕ್ಕು, ಸ್ವಲ್ಪ ಕಡಿಮೆ ಆಗ್ತಾ ಇದೆ ಎಲ್ಲದನ್ನು. ಖುಷಿ ಆಗ್ತಾ ಇದೆ. ನಾನು ಇನ್ನೂ ಇವತ್ತು ಮುಖ ತೊಳೆದಿಲ್ಲ, ಯಾಕೆಂದರೆ ನಾನು ಆಯಿಲ್ದೆಲ್ಲ ಸ್ವಲ್ಪ ಮಾಡ್ತಾಯಿದ್ದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ತೋರಿಸ್ತೀನಿ ದಾಡಿ. ಆಯಿಲೆಲ್ಲ ಸೋದಿಸಿ ಅದರದ್ದೆಲ್ಲ ರೆಡಿ ಮಾಡಿಕೊಂಡು ಅದೆಲ್ಲ ಮಾಡ್ತಾಯಿದ್ದೆ, ಹಾಗಾಗಿ ಟೈಮ್ ಹಿಡೀತು. ಈ ಕೆಲಸಗಳು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಅಷ್ಟೆಲ್ಲ ಮಾಡ್ಕೊಂಡು ಸ್ಕಿನ್ ಕೇರ್, ಏರ್ ಕೇರ್ ಮಾಡ್ಕೊತಾ ಇದ್ದೀನಿ ನನಗೋಸ್ಕರ. ನಾನು ಅದೆಷ್ಟು ಖುಷಿ ಆಗುತ್ತೆ ನಮಗೋಸ್ಕರ ನಾವು ಮಾಡ್ಕೊಳ್ಳುವಾಗಲ್ವ. ನನಗೋಸ್ಕರ ನಾನು ಮಾಡ್ಕೋತಾ ಇರೋದು. ಹಂಗಾಗಿ ಫ್ರೆಂಡ್ಸ್ಗಳು ಕೇಳ್ತಾ ಇದ್ದಾರೆ, ಮತ್ತು ಅಕ್ಕಪಕ್ಕದವ್ರು ಕೇಳ್ತಾ ಇದ್ದಾರೆ, ನಮಗೂ ಮಾಡಿಕೊಡಿ ಅಂತ ಹೇಳಿ. ಎಲ್ಲರಿಗೋಸ್ಕರ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ಲ. ನನ್ನನ್ನು ನೋಡಿದ್ರೆ ಅವ್ರಿಗೆ ಖುಷಿ ಆಗ್ತಾಯಿದೆ, ಚೆನ್ನಾಗಾಗ್ತಿದೆ, ವೆಯ್ಟ್ ಲಾಸ್ ಆಗಿದೆಯಾ, ಮತ್ತು ಸಣ್ಣ ಕಾಣಿಸ್ತಾ ಇದೆಯಾ, ಮುಖ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಇವಾಗ ಗ್ಲೋ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಖುಷಿ ಆಗ್ತಾ ಇದೆ. ಹಂಗಾಗಿ ಆ ಖುಷಿಗೆ ಇವತ್ತು ನಾನು ಇನ್ನೂ ಮುಖ ತೊಳೆದಿಲ್ಲ, ಯಾಕೆಂದರೆ ನೋಡ್ತಾ ಇರ್ಬೋದು ನೀವು, ನಾನು ಇನ್ನೂ ಮುಖ ತೊಳೆದಿಲ್ಲ ಇವತ್ತು. ಆ ಕೆಲಸದಲ್ಲಿ ಬ್ಯುಸಿ ಇದ್ದದ್ರಿಂದ ಮುಖ ತೊಳೆದಿಲ್ಲ. ಆಮೇಲೆ ಮತ್ತೆ ವೀಡಿಯೋ ಮಾಡಬೇಕಿತ್ತು, ಇದು ಫ್ಲಿಪ್ಕಾರ್ಟದ್ದು ಬರುತ್ತೆ ಅಂತ ಹೇಳಿದರು. ಎಲ್ಲ ವೀಡಿಯೋ ಮಾಡುವಾಗ ಹಾಗೇ ಡೈರೆಕ್ಟ್ ವೀಡಿಯೋ ಮಾಡೋಣ, ಇದ್ರ ಬಗ್ಗೆನೂ ಫೇಸ್ ಬಗ್ಗೆನೂ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳಿ ಯಾವುದನ್ನು ಕೂಡ ನಾನು ನೋಡ್ತಾ ಇರ್ಬೋದು ನೀವು, ಫಿಲ್ಟರ್ ಹಾಕ್ಕೊಳ್ತೇನೆ, ವಿತೌಟ್ ಫಿಲ್ಟರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಖುಷಿ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಡಾರ್ಕ್ ಆಗಿಬಿಟ್ಟಿತ್ತು ನೆಕ್ಕು, ಸಿಕ್ಕಾಪಟ್ಟೆ ಬ್ಲಾಕ್ ಆಗಿಬಿಟ್ಟಿತ್ತು. ಎಲ್ಲ ಕಡಿಮೆ ಆಗಿದೆ. ಓನ್ಲಿ 2 days ಅಷ್ಟೇ ಯೂಸ್ ಮಾಡಿರೋದು. ಇವತ್ತು ಯೂಸ್ ಮಾಡಿದ್ರೆ 3ನೇ ದಿನ, 2 ದಿನ ಯೂಸ್ ಮಾಡಿರೋದು ನಾನು ಇವಾಗ ಗೋಟ್ ಮಿಲ್ಕ್ ಸೋಪು. ಅದ್ರ ಜೊತೆ ನಾನು ಪಪ್ಪಾಯ ಮತ್ತು ಸ್ವಲ್ಪ ಇನ್ನೊಂದೆರಡು ಎಸೆನ್ಸಿಯಲ್ ಆಯಿಲ್ ಯೂಸ್ ಮಾಡಿದ್ದೀನಿ ಅಷ್ಟೇ. ತುಂಬ ಒಳ್ಳೆ ರಿಸಲ್ಟ್ ಇದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಒಳ್ಳೆ ರಿಸಲ್ಟ್ ಇದೆ ಅಂತ. ಒಂಥರ ಗ್ಲೋ ಅನ್ನಿಸ್ತಾ ಇದೆ ಫೇಸು ನೋಡಿ, ಗ್ಲೋ ಅನ್ನಿಸ್ತಾ ಇದೆ ಫೇಸ್. ಇದು ಆಯಿಲಿ ಅಲ್ಲ, ನೀವು ನೋಡ್ತಾ ಇರ್ಬೋದು, ಇದು ವಿಡಿಯೋದೆಲ್ಲ ಆಯಿಲಿ ಅನ್ನಿಸ್ತಾ ಇರ್ಬೋದು. ಅದಕ್ಕೆ ನಾನು ಇದನ್ನು ರಬ್ ಮಾಡಿ ತೋರಿಸ್ತಾ ಇದ್ದೀನಿ. ಆಯಿಲಿ ಏನಲ್ಲ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ರೆಮಿಡೀಸ್ ಎಲ್ಲ ಮಾಡಿಕೊಂಡು, ವೆಯ್ಟ್ ಲಾಸ್ ಪೌಡರ್ ಎಲ್ಲ ಮಾಡಿಕೊಂಡು, ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ವೆಯ್ಟ್ ಲಾಸ್ ಪೌಡರ್ದು, ಮತ್ತು ಡಿಟಾಕ್ಸ್ ಪೌಡರ್ ಮಾಡಿಕೊಂಡು ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬರ್ತಾಯಿದ್ದೀನಿ. ಎಲ್ಲ ಒಳ್ಳೆ ಫುಡ್ ತಗೋತಾ ಇರೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ಅದು ಒಂದು ಖುಷಿ ಇದೆ. ನೋಡಿ, ನೆನ್ನೆ ಅಪ್ಲೈ ಮಾಡಿದ್ದಿದೆ ಕುಂಕುಮ ಪೂಜೆ ಮಾಡುವಾಗ, ನೋಡ್ತಾ ಇದ್ದೀರಲ್ಲ, ಅದು ಕೂಡ ತೆಗ್ದಿದ್ದೀನಿ. ಇನ್ನು ಹೋಗೇ ಇಲ್ಲ ಇದು ಕುಂಕುಮದ ಕಲೆ, ಹಾಗೆ ಉಳಿದಿದೆ. ಇದು ಒಂದು ಗುಳ್ಳೆ ಆಗಿದೆ ಅಲ್ವಾ, ಅದನ್ನು ನಿಮಗೆ ಇದು ಮತ್ತು ಇದೆಲ್ಲ ಇವಾಗ ಬರ್ತಾ ಇದ್ದಿದ್ದು. ಇದು ಆ್ಯಕ್ಚುಲಿ ಇದು ಸ್ಟಾರ್ಟಾಗಿ ತುಂಬ ದಪ್ಪ ಆಗಿತ್ತು. ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಸೋಪು ಆವಾಗಿಂದ ನೋಡ್ತಾ ಇರ್ಬೋದು ನೀವು, ಅದು ಹೋಗ್ತಾ ಇದೆ. ಇಲ್ಲೂ ನೋಡಿ ಹೋಗ್ತಾ ಇದೆ, ಡ್ರೈ ಆಗ್ತಾ ಇದೆ. ಇಲ್ಲದೆ ಹೋಗಿದ್ರೆ ಇಷ್ಟರಲ್ಲಾಗಲೇ ಅದು ಒಂಥರ ಕೀವು ಥರ ಬರ್ತಾಯಿತ್ತು. ಅದು ಡ್ರೈ ಆಗಿದೆ ಇವಾಗ. 2 ಡೇಸಲ್ಲಿ ಡ್ರೈ ಆಗ್ತಾಯಿದೆ ಆ ಸೋಪಿಂದ. ನಾನು ಸೋಪ್ ಅಷ್ಟೇ ಇನ್ನೇನು ಯೂಸ್ ಮಾಡ್ತಾಯಿಲ್ಲ ನಾನು. ನೈಟ್ ಕ್ರೀಮ್, ಒಂದು ಕ್ಯಾರೆಟ್ ಕ್ರೀಮ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಅಲೋವೆರಾನ ಸ್ವಲ್ಪ ಜಾಸ್ತಿ ತಂದಿದ್ದೀನಿ. ಯಾವುದೇ ರೀತಿ ಜೆಲ್ಲು ತರ್ಸೋದು ಬೇರೆ ಹೊರಗಡೆಯಿಂದ ಕೆಮಿಕಲ್ಲು, ನಾನೇ ಓನಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯಲ್ಲಿ ಅಲೋವೆರಾ ಜೆಲ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ನೈಟ್ ಕ್ರೀಮಾಗಿ ಅಥವಾ ಡೇ ಕ್ರೀಮಾಗಿ, ಕ್ಯಾರೆಟ್ ಕ್ರೀಮು ಡೇ ಕ್ರೀಮಾಗಿ ಯೂಸ್ ಮಾಡ್ಬೋದು, ಅಥವಾ ನೈಟ್ ಆದರೂ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಅದು ಒಂದನ್ನು ಮಾಡ್ಕೊಳ್ಳೋಣ, ಅದು ಮತ್ತು ನನಗೆ ಈ ಸೋಪು ಇವೆರಡೇ ಸಾಕು, ಇನ್ಯಾವುದು ಬೇಡ ಅಂತ ಹೇಳಿ
ಮಾಡ್ಕೊಳ್ಳೋಣ ಅಂತ ಅಲೋವೆರಾ ತಂದಿದ್ದೀನಿ. ನೋಡೋಣ, ಅದು ಮಾಡುವಾಗ ಅದನ್ನು ವೀಡಿಯೋ ಮಾಡಿಬಿಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ ಅಲೋವೆರಾ ಎಷ್ಟೊಂದು ತಂದಿದ್ದೀನಿ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಿಡಿಸಿ ಅಲೋವೆರಾ ಜೆಲ್ ಮಾಡಿಕೊಂಡು ಕ್ಯಾರೆಟ್ ಕ್ರೀಮ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಿ ಅದರದ್ದು ರಿಸಲ್ಟ್ ನೋಡ್ತೀನಿ. ಬೇರೆ ಯಾವುದು ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಲ್ಲ, ಅದನ್ನು ಬಿಟ್ಬಿಡೋಣ ಅಂತ ಹೇಳಿ. ಯಾವುದಕ್ಕೆ ಆದರೂ ಸ್ವಲ್ಪ ಕೆಮಿಕಲ್ಸ್ ಇದ್ದೇ ಇರುತ್ತೆ ಅಲ್ವಾ, ಹಾಗಾಗಿ ಕೆಮಿಕಲ್ಸ್ ಬೇಡವೇ ಬೇಡ, ಎಲ್ಲದರಿಂದ ದೂರ ಇದ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಇವತ್ತು ತುಂಬ ಖುಷಿ ಆಗ್ತಿದೆ, ಏಕೆಂದರೆ ಮತ್ತು ಅದ್ರ ಮಧ್ಯೆ ನೆನ್ನೆ ನಾನು ಅವರಂ ಫ್ಲವರ್ ಎಲ್ಲ ಕಿತ್ಕೊಂಡು ಬರೋಣ ಅಂತ ಹೇಳಿದ್ದೆ. ಆವಾಗ ನೋಡಿ, ಇದು ನಾವು ಚಿಕ್ಕವರಿದ್ದಾಗ ತಿಂದಿದ್ದು ನಾನು ನೆನಪಿದೆ. ಹಾಗಾಗಿ ನಮ್ಮ ಹುಡುಗನಿಗೆ ಫೋನ್ ಮಾಡಿ ನಮ್ಮ ಫ್ರೆಂಡಿಗೆ ಕೇಳಿಕೊಂಡು ನಾನು ಇದು ಹಣ್ಣಲ್ವ ಅದೇನೆ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಕಿತ್ಕೊಂಡು ಬಂದೆ. ನೋಡ್ತಾ ಇರ್ಬೋದು ನೀವು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಾರೆ ಹಣ್ಣು. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ ಖುಷಿ ಆಗ್ತಿದೆ ನನಗೆ ಅದನ್ನು ನೋಡೋಕ್ಕೆ. ತುಂಬ ವರ್ಷಗಳ ನಂತರ ತಿಂತಾಯಿದ್ದೀನಿ ನಾನು. ಒಂಥರ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನನಗೆ ಅದನ್ನು ತಿನ್ನೋಕ್ಕೆ. ಇದು ಮೆಂತ್ಯ ಮುದ್ದೆ ಮತ್ತು ವೆಯ್ಟ್ ಲಾಸ್ ಪೌಡರು ನೋಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಈ ಕಲರ್ಫುಲ್ ಕರೋಕೆ ಸೌಂಡ್ ಸಿಸ್ಟಮ್ ಯಾರಿಗೆಲ್ಲ ಪ್ರೈಸ್ ಬೇಕು ಅವರೆಲ್ಲ ಪ್ರೈಸ್ ಅಂತ ಕಮೆಂಟ್ ಹಾಕಿ ಕಳಿಸ್ಕೊಟ್ಟು. ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಪಪ್ಪಿ ಬರೋವರೇ ಕಾಯೋಕ್ಕೆ ಆಗ್ತಿಲ್ಲ ನನಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಷ್ಟೊತ್ತು ಎಲ್ಲರಿಗೂ ಫೋನ್ ಮಾಡ್ಕೊಂಡು ನನಗೆ ಬೇಕಾದವರಿಗೆಲ್ಲ, ಫ್ರೆಂಡ್ಸಿಗೆಲ್ಲ, ನಮ್ಮ ತಮ್ಮನಿಗೆಲ್ಲ ಫೋನ್ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ವಾಯ್ಸಲ್ಲಿ ಮಾತಾಡಿಕೊಂಡು ಸಖತ್ ಖುಷಿ ಆಗ್ತಿದೆ ನನಗೆ. ಅಂದರೆ ನೋಡ್ತಾ ಇರ್ಬೋದು ನೀವು, ನಾನು ಇದನ್ನು ಆನ್ ಮಾಡ್ತೀನಿ ನೋಡಿ. ಆನ್ ಆಗಿದೆ ಇವಾಗ, ಅದು ಆನ್ ಆಗಿದೆ. ಅದ್ರ ಜೊತೆ ಮೈಕ್ ಆನ್ ಮಾಡ್ತಾ ಇದ್ದೀನಿ. ಆನ್ ಆಗಿದೆ ಈಗ ಮೈಕು ನೋಡಿ. ಹಲೋ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಲ್ವಾ. ಹಲೋ ಹಲೋ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಮಕ್ಕಳು ವಾಯ್ಸ್ ಹಾಕ್ತೀನಿ ನೋಡ್ಕೊಳ್ಳಿ, ಎಷ್ಟು ವಾಯ್ಸ್ ಚೇಂಜ್ ಮಾಡ್ಕೋಬೋದು. ಹಲೋ ಹಲೋ, ಹಾಯ್ ಹಾಯ್, ಹಲೋ, ಏನು ಮಾಡ್ತಾ ಇದ್ದೀರಾ? ಇದು ಒಂದು ವಾಯ್ಸಾ? ಹಲೋ, ಸಣ್ಣ ಮಕ್ಕಳು ವಾಯ್ಸ್ ಬರ್ತಿದೆ ನೋಡಿ ಇವಾಗ. ಹಲೋ, ಏನು ಮಾಡ್ತಾ ಇದ್ದೀರಾ? ಅದು ಬಂದಾಗಿಂದ ಅದ್ರ ಜೊತೆನೇ ಆಟ ಆಗ್ಬಿಟ್ಟಿದೆ. ಏನು ಕೆಲಸ ಮಾಡದೆ ಸುಮ್ಮನೆ ಕೂತ್ಬಿಟ್ಟಿದ್ದೀನಿ. ಸಖತ್ ಖುಷಿ ಆಗ್ತಿದೆ ಅದ್ರ ಜೊತೆನೇ ಆಟ ಆಡ್ಕೊಂಡು. ಹಲೋ ಹಲೋ ಹಲೋ, ನನ್ನ ಮನಸ್ಸು ಇಲ್ಲೇ ಎಲ್ಲೋ, ಇದರಲ್ಲಿ ಕೇಳಿಸ್ಕೊಳ್ಳಿ. ಹಲೋ ಹಲೋ ಹಲೋ, ನನ್ನ ಮನಸ್ಸು ಇಲ್ಲೇ ಎಲ್ಲೋ, ಕಳೆದೈತೆ ಜನ್ಮ ಚೆಲ್ಲೋ ಕೇಳು. ನೋಡಿದ್ರಲ್ಲ ಎಷ್ಟು ಸಣ್ಣ ಮಕ್ಕಳು ವಾಯ್ಸಲ್ಲಿ ಬರ್ತಾ ಇದೆ ಅಂತ. ಸಖತ್ ಖುಷಿ ಆಗ್ತಾ ಇದೆ ಆಡೋಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಕಲರ್ ನೋಡ್ತಾ ಇರ್ಬೋದು, ನನಗೆ ಸಖತ್ ಇಷ್ಟ ಆಯಿತು ಕಲರು. ನಾನು ಒಂದು ಗ್ರೀನ್ ಕಲರ್ ಅಂತ ಅಂದ್ಕೊಬಿಟ್ಟಿದ್ದೆ, ಬಟ್ ತುಂಬ ಖುಷಿ ಆಗ್ತಿದೆ ನೋಡೋಕ್ಕೆ. ನೋಡಿ, ಇದು ಕೂಡ ಕಲರ್ ಬರ್ತಾ ಇರುತ್ತೆ. ಹಿಂಗೆ ಮಕ್ಕಳಿಗೆ ಅಲ್ವಾ ತುಂಬ ಖುಷಿ ಪಡ್ತಾರೆ ಮಕ್ಕಳು ಇದನ್ನು ನೋಡಿದ ತಕ್ಷಣ. ಅವರು ಹೇಳೋಕ್ಕಾಗ್ಬೋದು, ಎಲ್ಲೂ ಹೋಗ್ದೇನೆ, ಹೊರ್ಗಡೆ ಎಲ್ಲೂ ಹೋಗದೆ ಮನೇಲಿ ಕೂತ್ಕೊಂಡು ಇದರಲ್ಲಿ ಸಾಂಗ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರೋದಕ್ಕೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ. ಎಲ್ಲರೂ ಪರ್ಚೇಸ್ ಮಾಡಿ. ಯಾರಿಗಾದರೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ತೀನಿ. ಆ್ಯಕ್ಚುಲಿ ನಾನು ಅಮೆಝಾನಲ್ಲಿ ಇತ್ತೀಚೆಗೆ ಜಾಸ್ತಿ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡ್ತಾಯಿದ್ದೀನಿ. ನಿನ್ನೆ ಇದು ಪರ್ಚೇಸ್ ಮಾಡಿದ್ದೆ. ಇವತ್ತು ನಾನು ಬೇರೆ ಯಾರೋ ತರಿಸಿದ್ರು ಫ್ಲಿಪ್ಕಾರ್ಟದು ಅಂತ ಹೇಳಿ, ಅವ್ರ ಹತ್ರ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅವ್ರನ್ನ. ಅವ್ರ ಹತ್ರ ಲಿಂಕ್ ಕೇಳಿ ಲಿಂಕ್ ಕಳಿಸಿಸ್ಕೊಂಡು ನಾನು ತರಿಸ್ಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವ್ರ ನೇಮ್ ಮರ್ತೋದೆ ನಾನು. ಥ್ಯಾಂಕ್ ಯು ಅವರಿಗೆ, ಅವ್ರ ನೇಮ್ ಗೊತ್ತಿಲ್ಲ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾರಾದರೂ ಬೇಕಿದ್ದರೆ ಕೇಳಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ತುಂಬ ಖುಷಿಯಾಗುತ್ತೆ. ಏನು ಗೊತ್ತಾ, ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತೀವಲ್ವ, ಬೇಜಾರಾದಾಗ ನಿಜ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಷ್ಟೊತ್ತು ಕೂತಿದ್ದೀನಿ ನಾನು, 1/2 ಅವರ್ ಮೇಲಾಯಿತು ನಾನು ಕೂತ್ಕೊಂಡು ಅದನ್ನು ಇಟ್ಕೊಂಡು. ಇನ್ನೂ ಕೂಡ ಅವ್ರುಗಳಿಗೆ ಎಲ್ಲರಿಗೂ ವೀಡಿಯೋ ಕಾಲ್ ಮಾಡೋದು, ಅವ್ರ ಮುಂದೆ ಫೋನ್ ಹಿಡಿದ್ಬಿಟ್ಟು ಸುಮ್ಮನೆ ಮಾತಾಡ್ತಾ ಇದ್ದೀನಿ, ಅದ್ರ ಜೊತೆ ಸಾಂಗ್ ಹೇಳ್ತಾ ಇದ್ದೀನಿ, ಹಿಂಗೆ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ನನಗೆ ಅದ್ರ ಜೊತೆ.
ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಯಾರಿಗೆ ಬೇಕು ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ ಅದರದ್ದು ಲಿಂಕು. ತುಂಬ ಚೆನ್ನಾಗಿದೆ, ಮಕ್ಕಳಿರೋರಂತೂ ತುಂಬ ಯೂಸ್ ಆಗುತ್ತೆ ನಿಮಗೆಲ್ಲ. ಮಕ್ಕಳು ಎಲ್ಲೂ ಹೊರಗಡೆ ಹೋಗ್ದೇ ಮನೆಯಲ್ಲೇ ಇದ್ಕೊಂಡು ಆರಾಮಾಗಿ ಸಾಂಗ್ ಎಲ್ಲ ಹೇಳ್ಕೊಂಡು, ಯಾವುದೇ ರೀತಿ ಫೋನ್ ಬೇಡ ಮಕ್ಕಳಿಗೆ, ಫೋನಲ್ಲೇ ಕನೆಕ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಅದನ್ನ ಆನ್ ಮಾಡಿಕೊಂಡು ಅವ್ರ ಪಾಡಾಗ ಅವರು, ಅದು ಚಾರ್ಜ್ ಇದ್ದರೆ ಸಾಕು ಅಷ್ಟೇ, ಮೈಕ್ ಇಟ್ಕೊಂಡು ಆರಾಮಾಗಿ ಹೇಳ್ಕೊಂಡು ಅವ್ರ ಪಾಡಾಗ ಅವ್ರು ಸಾಂಗ್ ಹೇಳ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿದೆ, ಟೈಮ್ ಪಾಸ್ ಮಾಡೋಕ್ಕಂತೂ ಸಖತ್ತಾಗಿದೆ. ಯಾರಿಗೆ ಬೇಕು ಅವರೆಲ್ಲ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಗಾಯ್ಸ್. ಚೆಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಗಾಯ್ಸ್. ಬಾಯ್.